ಎಸ್ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೇಡು ಗ್ರಾಮದ ರೈತ ಸಿದ್ದರಾಜು ಅವರ ಜಮೀನಿನಲ್ಲಿ ಕಟಾವು ಹಂತದಲ್ಲಿದ್ದ ಬೆಳ್ಳುಳ್ಳಿ ಕಳವು ಪ್ರಕರಣವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆಯ ವತಿಯಿಂದ ಸೋಮವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಆರೋಪಿಗಳನ್ನ ಶೀಘ್ರ ಬಂಧಿಸುವಂತೆ ಆಗ್ರಹಿಸಲಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಮಂಡಳಿ ಸದಸ್ಯ ಹೊನ್ನೂರು ಪ್ರಕಾಶ್ ಅವರು ರೈತರು ವರ್ಷ ಪೂರ್ತಿ ಶ್ರಮಪಟ್ಟು ಬೆಳೆದ ಬೆಳೆನ ಕಳವು ಮಾಡುವುದು ಅತ್ಯಂತ ಖಂಡನೀಯ ಕೃತ್ಯವಾಗಿದೆ. ಇನ್ನು ರೈತ ಸಿದ್ದರಾಜು ಅವರು ಸಾಲವನ್ನ ಮಾಡಿ ಸುಮಾರು 1.5 ಎಕರೆ ಜಮೀನಿನಲ್ಲಿ ಬೆಳ್ಳುಳ್ಳಿಯನ್ನ ಬೆಳೆದಿದ್ರು. ಕಟಾವು ಹಂತದಲ್ಲಿದ್ದ ಸುಮಾರು 5 ಕ್ವಿಂಟಲ್ ಬೆಳ್ಳುಳ್ಳಿ ಕಳುವಾಗಿರೋದ್ರಿಂದ ಅವರಿಗೆ ಅಪಾರ ನಷ್ಟ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಪ್ರಕರಣವನ್ನ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಕಳ್ಳರನ್ನ ಶೀಘ್ರ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ರಾತ್ರಿ ಗಸ್ತನ್ನ ಹೆಚ್ಚಿಸಿ ರೈತರ ಬೆಳೆಗಳ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ರೈತರ ಬೆವರಿನ ಫಲವನ್ನ ರಕ್ಷಿಸುವುದು ಸರ್ಕಾರ ಹಾಗೆ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿದೆ. ಇನ್ನು ಸಂತ್ರಸ್ತ ರೈತನಿಗೆ ನ್ಯಾಯ ದೊರಕುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಲಾಗಿದೆ. ನಮಸ್ಕಾರ. ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೇಡು ಗ್ರಾಮ. ನೋಡ್ತಾ ಇದ್ರೆ ನೀವು, ಇದು ಬೆಳ್ಳುಳ್ಳಿಯನ್ನ 2 ಎಕರೆಗೆ ಬೆಳ್ಳುಳ್ಳಿನ ಹಾಕಿದ್ದಾರೆ ಸಿದ್ದರಾಜು ಅಂತ ಒಬ್ಬರು ರೈತರು ಭೀಮನಬೇಡು ಗ್ರಾಮದವರು. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಬರದ ಛಾಯೆ ಆಗಿದೆ, ಮಳೆ ಇಲ್ಲ ಅಂತಲ್ಲಿ ಪಾಪ ಟ್ಯಾಂಕರ್ಲೆಲ್ಲ ಊರ್ಸಿ ನೀರನ್ನ ಪಾಪ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಈ ಅಯೋಗ್ರು ನೋಡ್ತಾ ಇದ್ದೀರಾ, ಪಾಪ ಬಂದಿರುವಂತ ಬೆಳೆಯನ್ನ ಎಲ್ಲ ಕಿತ್ಕೊಂಡು ಮಾರ್ಕೆಟ್ಗೆ ಮಾರ್ಕೊಂಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನೋಡ್ತಾ ಇದ್ದಾರೆ ನೀವು, ಸುಮಾರು 5 ಕ್ವಿಂಟಲ್ ಬೆಳ್ಳುಳ್ಳಿಯನ್ನ ಕಿತ್ತು ಒತ್ತೋಗಿದ್ದಾರೆ ರಾತ್ರಿನೇ. ಈ ತರ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ನಡೆದಿದೆ. ಹಾಗಾಗಿ ನಮ್ಮ ಗುಂಡ್ಲುಪೇಟೆ ಇನ್ಸ್ಪೆಕ್ಟರ್ ಪೊಲೀಸರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅವ್ರನ್ನ ಹಿಡಿದು ಸೂಕ್ತ ಕ್ರಮವನ್ನ ವಹಿಸ್ಬೇಕು. ಈ ರೀತಿ ಘಟನೆಗಳು ಯಾವ್ದೇ ರೀತಿ ನಡೆಯಬಾರ್ದು. ಪಾಪ ರೈತರು ಈಗಲೇ ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಇರ್ಲಿ, ಪಾಪ ಸಾಲ ಸೋಲ ಮಾಡಿ ಅವರು ಟ್ಯಾಂಕರ್ಲೆಲ್ಲ ನೀರು ಊಡ್ಸಿ ಇದು ಬಿತ್ತನೆ 30,000 ಇತ್ತು ಅವಾಗ ಬಿತ್ತನೆ ತಂದು ಇವಾಗ ಒಳ್ಳೆ ರೈಟ್ ಇದೆ ಬೆಳ್ಳುಳ್ಳಿ ಕೈಗೆ ಬರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಇಂಥ ಕಳ್ಳರನ್ನ ದಯವಿಟ್ಟು ಮಾನ್ಯ ಅವರೇ ಹಾಗೂ ನಮ್ಮ ಗುಂಡ್ಲುಪೇಟೆ ಪೊಲೀಸ್ ಅವರೇ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇವ್ರನ್ನ ತಕ್ಷಣ ಹಿಡಿಬೇಕು. ಇವ್ರನ್ನ ಯಾವುದೇ ರೈತ ಈ ರೀತಿ ತೊಂದರೆ ಆಗ್ಬಾರ್ದು ಅಂತ ಈ ಮುಖಾಂತರ ಒತ್ತಾಯಿಸ್ತಾ ಇದೀವಿ. ನಾವು ಬೆಳ್ಳುಳ್ಳಿ ಹಾಕಿದ್ವಿ. ನಾವು ರಾಜು 1.5 ಎಕರೆ ಬೆಳ್ಳುಳ್ಳಿ ಹಾಕಿದ್ದು. ಇದ್ರಲ್ಲಿ ಬಂದು ಇನ್ನೇನ ನಾಳೆ ಕೀಳ್ಬೇಕಾಗಿತ್ತು. ಅದರಿಂದ ಇವಾಗ ಕಳ್ಳರು ಬಂದು ರಾತ್ರಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಬೆಳ್ಳುಳ್ಳಿ ಕಿತ್ಕೊಂಡು ಹೋಗಿದ್ದಾರೆ. ರಾತ್ರಿ ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಹಿಂಗಾಗಿದೆ ನಮ್ ಪರಿಸ್ಥಿತಿ ನೋಡಿ ರಾಜು ಅವ್ರೆ. ನೀರಿಲ್ಲದೆ ನಾನು ಟ್ಯಾಂಕರ್ ಉಡಿಸಿ ನಾವು ಕಷ್ಟ ಬಿದ್ದು ಈ ತರ ಎಲ್ಲ ಮಾಡಿ ಇವಾಗ ಕಳ್ಳರಿಗೆ ಅವ್ರಿಗೆ ಇದಾಗಿದೆ. ಇವಾಗ ಅವ್ರ ಕೈವಾಸ ಆಗಿದೆ. ತಕ್ಷಣ ದಯವಿಟ್ಟು ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಇದ್ರ ಬಗ್ಗೆ ತನಿಖೆ ನಡೆಸಿ ಅವ್ರನ್ನ ಕುಲಂಕುಷ ಹಿಡಿಲೇಬೇಕು ಅವ್ರನ್ನ. ಯಾಕಂದ್ರೆ ಈ ರೀತಿಯ ಘಟನೆ ಮತ್ತೆ ಆಗ್ಬಾರ್ದು. ನಮ್ಮ ತಾಲೂಕಲ್ಲಿ ಸಾಕಷ್ಟು ರೈತರು ಬಹಳಷ್ಟು ತೊಂದರೆಗೆ ಈಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ನಡೆದ್ರೆ ಪಾಪ ಅವ್ರ ರೈತರು ಎಲ್ಲೋಗಕ್ಕಾಗ್ತದೆ. ಇನ್ನ ಅಡವಿಟ್ಟು ಪಾಪ ಅವರು ಪ್ರಶ್ನೆ ಮಾಡಿರುವಂತದ್ದು. ದಯವಿಟ್ಟು ಇದನ್ನ ಸೂಕ್ತವಾಗಿ ತಕ್ಷಣ ಇದನ್ನ ತನಿಖೆ ನಡೆಸಬೇಕು. ಈ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ.